ಡಾಕ್ಟರ್ ಕೃತಿಕಾ ರೆಡ್ಡಿ ಆಗರ್ಭ ಶ್ರೀಮಂತ ಕುಟುಂಬದಿಂದ ಬಂದಂತಹ ಆಕೆಯಾಗಿದ್ಲು. ತಂದೆ ಪಾಪ ನೋವಿನ ನುಡಿಗಳನ್ನು ನೆನೆ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಹಂಚಿಕೊಳ್ತಾ ಇದ್ರು. ನಿಜವಾಗ್ಲೂ ಅದನ್ನು ಕೇಳಿದಾಗ ಹೊಟ್ಟೆಗೆ ಭಾರಿ ಸಂಕಟ ಆಗುತ್ತೆ. ಕೊಲೆಯಾದ ಡಾಕ್ಟರ್ ಕೃತಿಕಾ ರೆಡ್ಡಿ ಆಗರ್ಭ ಶ್ರೀಮಂತೆ. ಚಿನ್ನದ ಸ್ಪೂನನ್ನು ಬೆರಳಲ್ಲಿ ಇಟ್ಕೊಳ್ಳೋದು, ಬಾಯಲ್ಲಿ ಇಟ್ಕೊಳ್ಳೋದು ಅಂತೀವಲ್ಲ, ಹಂಗೆ ಬದುಕ್ತವ್ರು ಆಕೆ. ಮಗಳನ್ನ ಅದ್ಧೂರಿಯಾಗಿ ಮದುವೆ ಮಾಡ್ಕೊಂಡಿದ್ರು. ಆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ನೋಡಿದ್ರೆ, ಲೊಕೇಶನ್ಸ್ ನೋಡಿದ್ರೆ ನೋಡಿ, ಅಲ್ಲಿ ಕಾಶ್ಮೀರದಲ್ಲಿ ಫೋಟೋಶೂಟನ್ನು ದಂಪತಿ ಮಾಡಿಸ್ಕೊಂಡಿದ್ರು. ಬೇರೆ ಸ್ಟೇಟ್ಗೆಲ್ಲ ಹೋಗೋದ್ರೆ ವಿಪರೀತ ಖರ್ಚು ಬೀಳುತ್ತೆ. ಅದನ್ನು ಮಾಡಿಕೊಟ್ಟಿದ್ರು ಫ್ಯಾಮಿಲಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಡೆ ಮಹೇಂದ್ರನ್ ಬ್ಯಾಕ್ಗ್ರೌಂಡ್ ನೋಡಿದ್ರೆ, ಅದೇ ಕೊಲೆ ಆರೋಪಿ ಇದ್ದಾನಲ್ಲ, ಆತನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಆತ ಕೂಡ ಶ್ರೀಮಂತ. ದುಡ್ಡಿದ್ದವ್ರ ಮನಸ್ಥಿತಿ ಹಿಂಗೇನಾ ಅಂತ ಅನುಮಾನಗಳು ಬಂದ್ಬಿಡುತ್ತೆ, ಪ್ರಶ್ನೆ ಬಂದ್ಬಿಡುತ್ತೆ. ಇಬ್ಬರ ಹತ್ರನೂ ದುಡ್ಡಿದೆ, ಸೊ ದುಡ್ಡು ಮೋಟಿವ್ ಆಗಿರಲಿಲ್ಲ. ದುಡ್ಡು ಬೇರೊಬ್ಬಾಕೆ ಬೇಕಿತ್ತು, ಆ ಕಾರಣಕ್ಕೋಸ್ಕರನ. ಆಮೇಲೆ ಇವನಿಗೆ ಅನಾರೋಗ್ಯದ ಸಮಸ್ಯೆ ಇದ್ದು ಅದು ಅವಳಿಗೆ ಗೊತ್ತಾಗಿದ್ದಿದ್ರೆ ಆಕೆ ಇವನನ್ನಂತೂ ಬಿಡ್ತಿರ್ಲಿಲ್ಲ ಅಲ್ವಾ. ಆಮೇಲೆ ಪಾರ್ಟ್ನರ್ ಅನ್ನೋ ಪರಿಕಲ್ಪನೆ ಇವ್ರಿಗೆ ಯಾರಿಗೂ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ನಮಗೆ. ಏನು 80-90 ವರ್ಷದ ತನಕ ಒಂದು ಚಿಕ್ಕ ಆರೋಗ್ಯ ಸಮಸ್ಯೆನೂ ಬರ್ದಂಗೆ ಹಾಗೆ ಇದು ಬಿಡ್ತಿದ್ರ? ಯಾವ ಪಾರ್ಟ್ನರ್ಸ್ ಹಂಗಿದ್ದಾರೆ? ಅಪ್ಪ ಅಮ್ಮಂದ್ರನ್ನೇ ತಗೊಂಡ್ರೆ ಎಷ್ಟು ಆರೋಗ್ಯ ಸಮಸ್ಯೆಗಳು ಅವ್ರನ್ನ ಕಾಡುತ್ತೆ. ಒಬ್ರನ್ನೊಬ್ರು ಕೊಂದ್ಕೊಂಡಿದಾರ ನಮ್ಗಳ ಮನೇಲಿ. ಓದೋದಕ್ಕೆ ಅಷ್ಟು ದೊಡ್ಡ ಎಜುಕೇಷನ್ನು, ಓದಿದ್ರು ವಿದ್ಯೆ ಇದ್ದಂತಹ ಸಂಸ್ಕೃತ ಇಲ್ಲದ ಅವಿದ್ಯಾವಂತ ಈತ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಕೇವಲ ಅನಾರೋಗ್ಯ ಸಮಸ್ಯೆ ಒಂದೇ ಕೊಲೆಯ ಮೋಟಿವ್ ಆಗಿತ್ತಾ, ಅಥವಾ ಅಕ್ರಮ ಸಂಬಂಧದ ಬಗ್ಗೆ ಏನು ಮಾಹಿತಿಗಳು ಎಸ್ಟಾಬ್ಲಿಷ್ ಆಗ್ತಾ ಇದೆ? ಕುಟುಂಬಸ್ಥರು ಮಾಡ್ತಿರೋ ಆರೋಪಕ್ಕೆ ಪೊಲೀಸ್ ತನಿಖೆಯಲ್ಲಿ ಏನಾದರೂ ಪುಷ್ಟಿ ಸಿಕ್ಕಿದೆಯಾ ನಾಗೇಶ್? ಮಮತಾ, ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯನ್ನ ಕೊಂದಂತ ವಿಚಾರ ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಕೆ ಜೊತೆ ಇರುವಂತ ಸಂದರ್ಭದಲ್ಲೇ ಬೇರೊಬ್ಬ ಯುವತಿಯ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದ. ಆ ವಿಚಾರವಾಗಿ ಒಂದಷ್ಟು ಗಲಾಟೆ ಕೂಡ ಇಬ್ಬರ ನಡುವೆ ಆಗ್ತಾ ಇತ್ತು ಅನ್ನುವಂತ ವಿಚಾರಗಳು ಕೂಡ ಗೊತ್ತಿತ್ತು ಅನ್ನುವಂತ ವಿಚಾರ ಈಗ ಬೆಳಕಿಗೆ ಬರ್ತಿರುವಂತದ್ದು. ಹಾಗಾಗಿ ಈಗಾಗಲೇ ಮಾರತಳ್ಳಿ ಪೊಲೀಸರು 9 ದಿನಗಳ ಕಾಲ ಆರೋಪಿ ಮಹೇಂದ್ರ ರೆಡ್ಡಿಯನ್ನ ವಶಕ್ಕೆ ಪಡೆದಿರುವ, ಅಂದ್ರೆ ಕಸ್ಟಡಿಗೆ ಪಡೆದು ತನಿಖೆಯನ್ನ ಮಾಡುವ ಕೆಲಸವನ್ನ ಮಾಡ್ತಿರುವಂತದ್ದು. ಅದರ ಪೋಷಕರ ಆರೋಪ ಮತ್ತೆ ಅನುಮಾನ ಏನಂದ್ರೆ, ಈತ ಬೇರೊಬ್ಬ ಯುವತಿಯ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದ, ಆ ಕಾರಣಕ್ಕಾಗಿಯೇ ಕೊಲೆ ಮಾಡಿರಬಹುದು ಅನ್ನುವಂತ ಶಂಕೆಯನ್ನ ವ್ಯಕ್ತಪಡಿಸಿರುವಂತ ಕಾರಣಕ್ಕಾಗಿ ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡುವ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಕೆಗೆ ಆರಂಭಿಕವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದ ಅನ್ನುವಂತ ಕಾರಣಕ್ಕಾಗಿ ಕೊಲೆ ಮಾಡಿರುವಂತ ವೈದ್ಯರೇ ಆಕೆಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಆ ಕಾರಣಕ್ಕಾಗಿ ಟ್ರೀಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಆಕೆಗೆ ಅನಸ್ಥೆಸಿಯನ್ನ ಕೊಟ್ಟು ಕೊಲೆ ಮಾಡಿರುವಂತ ವಿಚಾರ ಏನ್ ಬೆಳಕಿಗೆ ಬಂದಾದ ನಂತರ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡುವ ಕೆಲಸಕ್ಕೆ ಮುಂದಾಗ್ತಿರುವಂತದ್ದು. ಮಮತಾ, ನಾಗೇಶ್, ಈಗ ಕೊಲೆ ಮಾಡಿದ ವ್ಯಕ್ತಿ ವೈದ್ಯ ಆಗಿದ್ದ, ಕೊಲೆಯಾದಂತಹ ಮಹಿಳೆ ಕೂಡ ವೈದ್ಯರಾಗಿದ್ರಿಂದ ಯಾವ ಇಂಜೆಕ್ಷನ್ ಕೊಡ್ತಿದ್ದಾರೆ, ಯಾವುದರಿಂದ ಇಂಜೆಕ್ಷನ್ ತೆಗೆದಿದ್ದಾರೆ ಅನ್ನೋದು ಆಕೆನೂ ಗಮನಿಸಬಹುದಾಗಿತ್ತು. ಅನಸ್ತೇಷಿಯಾ ಯಾವ ಪ್ರಮಾಣದಲ್ಲಿ ಕೊಟ್ಟರೆ ಸಾವಾಗುತ್ತೆ ಅನ್ನೋದು ಆಕೆಗೂ ಅರಿವಿರ್ತಿತ್ತು. ಹಿಂಗಿದ್ದು ಆಕೆ ಕಣ್ತಪ್ಪಿಸಿ ಈತ ಹೆಂಗೆ ಕೊಲೆ ಮಾಡಿರೋಕೆ ಸಾಧ್ಯ ಇದೆ? ಮುಚ್ಚಿಟ್ಟು ಬೇರೆ ಯಾವುದೋ ಇಂಜೆಕ್ಷನ್ ಅಂತ ಹೇಳಿ ಕೊಟ್ಟಿದ್ದ, ಅದು ಇಂಜೆಕ್ಟ್ ಮಾಡಿದ್ದ, ಏನು ಮಾಹಿತಿ ಇದೆ? ಸಾಮಾನ್ಯ ಜನರಿಗೆ ಇದೊಂದು ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ ಮಮತಾ, ಈಗಾಗಲೇ ಯಾವ ರೀತಿಯಾಗಿ ಅನಸ್ತೇಷಿಯನ್ನ ಕೊಟ್ಟಿದ್ದಾನೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂತದ್ದು. ಹಾಗಾಗಿ ಆರೋಪಿ ಮಹೇಂದ್ರ ರೆಡ್ಡಿ ಅವನ ಮಾರತಳ್ಳಿ ಪೊಲೀಸರು 9 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಹೆಚ್ಚಿನ ತನಿಖೆಯನ್ನ ಮಾಡ್ತಿರುವಂತದ್ದು. ಆರಂಭದಲ್ಲಿ ಈಗ FSL ರಿಪೋರ್ಟ್ ಪ್ರಕಾರ ಅನಸ್ತೇಷಿಯವನ್ನ ಕೊಟ್ಟು ಆಕೆಗೆ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಬಹಳ ಪ್ರಮುಖವಾದ ಅಂಶ ಈಗ ಬೆಳಕಿಗೆ ಬಂದಂತ ಕಾರಣಕ್ಕಾಗಿ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಾಗಿರುವಂತ ಮಹೇಂದ್ರ ರೆಡ್ಡಿ ಅವರನ್ನ ಬಂಧನ ಮಾಡಿ ತನಿಖೆಯನ್ನ ಮಾಡ್ತಿರುವಂತದ್ದು. ಆತನ ತನಿಖೆಯಿಂದ ಯಾವ ರೀತಿಯಾಗಿ ಆಕೆಯನ್ನ ಕಣ್ತಪ್ಪಿಸಿ ಈತ ಅನಸ್ತೇಷಿಯವನ್ನ ಕೊಟ್ಟಿದ್ದಾನೆ, ಎಷ್ಟು ಮಾದರಿಯಲ್ಲಿ ಕೊಟ್ಟಿದ್ದಾನೆ ಅನ್ನುವಂಥದ್ರ ಬಗ್ಗೆ ಆತನಿಂದ ಮಾಹಿತಿಯನ್ನ ಪಡೆದುಕೊಳ್ಳುವ ಕೆಲಸವನ್ನ ಈಗಾಗಲೇ ಮಾರತಳ್ಳಿ ಪೊಲೀಸರು ಮಾಡ್ತಾ ಇರುವಂತದ್ದು. ಆರೋಪಿಯ ಸಂಪೂರ್ಣ ತನಿಖೆಯ ನಂತರ ಯಾವ ಕಾರಣಕ್ಕಾಗಿ ಆಕೆಗೆ ಹತ್ಯೆ ಮಾಡಿದ್ದಾನೆ ಮತ್ತೆ ಯಾವ ಪ್ರಮಾಣದಲ್ಲಿ ಅನಸ್ತೇಷಿಯವನ್ನ ಕೊಟ್ಟು ಆಕೆಗೆ ಹತ್ಯೆ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಬಹಳ ಪ್ರಮುಖವಾದ ಅಂಶ ಬೆಳಕಿಗೆ ಬರಬೇಕಾಗುತ್ತೆ. ಮಮತಾ, ರೈಟ್, ಧನ್ಯವಾದ ನಾಗೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಅಜೀರ್ಣ ಇದೆ ಅಂತ ಹೇಳಿದಾಳೆ. ಅದಕ್ಕೆ ಏನು ಹೇಳಿದಾನಂದರೆ, ಇಲ್ಲ ನೀನು IV ಹಾಕ್ಕೊಬೇಕು, IVಯಲ್ಲಿ ಮೆಡಿಸಿನ್ ಕೊಟ್ಟರೆ ಮಾತ್ರನೇ ಇದು ವಾಸಿ ಆಗೋದು, ಟ್ಯಾಬ್ಲೆಟ್ ಕೊಟ್ಟರೆ ವಾಸಿ ಆಗಲ್ಲ ಅಂತೇಳಿ ಕನ್ವಿನ್ಸ್ ಮಾಡಿದ್ದಾನೆ. ಅವ್ರ ಮನೆಯಲ್ಲೇ ಕಾಲಿಗೆ ಗ್ಲೂಕೋಸ್ ಹಾಕಿದ್ದಾನೆ. ಮಗಳು ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಅಜೀರ್ಣ ಇದೆ ಅಂತ ಹೇಳಿದಾಳೆ. ಅದಕ್ಕೆ ಏನು ಹೇಳಿದಾನಂದರೆ, ಇಲ್ಲ ನೀನು IV ಹಾಕ್ಕೊಬೇಕು, IVಯಲ್ಲಿ ಮೆಡಿಸಿನ್ ಕೊಟ್ಟರೆ ಮಾತ್ರನೇ ಇದು ವಾಸಿ ಆಗೋದು, ಟ್ಯಾಬ್ಲೆಟ್ ಕೊಟ್ಟರೆ ವಾಸಿ ಆಗಲ್ಲ
ಅಂತೇಳಿ ಕನ್ವಿನ್ಸ್ ಮಾಡಿದ್ದಾನೆ. ಅವ್ರ ಮನೆಯಲ್ಲೇ ಕಾಲಿಗೆ ಗ್ಲೂಕೋಸ್ ಹಾಕಿದ್ದಾನೆ.